ರಾಜ್ಯದ ಈ ಬಾರಿಯ ಆಯ ವ್ಯಯ ಮಂಡನೆ ನಾಳೆ ಆಗುತ್ತೆ. ನಾಳೆ ರಾಜ್ಯ ಬಜೆಟ್ ಮಂಡನೆ ಆಗುತ್ತೆ. ಈ ಬಜೆಟ್ನಲ್ಲಿ ಸಮಪಾಲು ಸಮಬಾಳು ಸೂತ್ರ ಅಳವಡಿಕೆ ಮಾಡಬೇಕು ಅನ್ನುವಂಥ ನಿರೀಕ್ಷೆ ಕರ್ನಾಟಕದ ಜನರಲ್ಲಿದೆ. ಸಮಪಾಲು ಸಮಬಾಳು ಸೂತ್ರ ಅಳವಡಿಕೆ ಆದರೆ ರಾಜ್ಯದ ಎಲ್ಲ ಜನರ ಸುಭಿಕ್ಷೆ ಸರ್ಕಾರದ ಮುಖ್ಯ ಗುರಿ ಆದರೆ ನಾಳಿನ ಬಜೆಟ್ ಆಶಾದಾಯಕವಾಗಿರಬೇಕು. ಬಜೆಟ್ನ ದಾಖಲೆಯ ಬಜೆಟ್ ಅನ್ನು ಮಂಡಿಸ್ತಾರೆ ನಾಳೆ ಮುಖ್ಯಮಂತ್ರಿಗಳು. ಈ ಬಾರಿ 4 ಲಕ್ಷ ಕೋಟಿಗೆ ಏರಿಕೆಯಾಗುವ ಸಾಧ್ಯತೆ ಇದೆ. ಕುತೂಹಲ ಮೂಡಿಸಿದೆ ಈ ಬಾರಿಯ ಸಿದ್ದರಾಮಯ್ಯನವರ ಲೆಕ್ಕಾಚಾರ. ರಾಜ್ಯದ ಈ ಬಾರಿ ಆಯವ್ಯಯ ಮಂಡನೆಯಲ್ಲಿ ಮುಖ್ಯಮಂತ್ರಿಗಳು ಯಾವ್ಯಾವ ಕ್ಷೇತ್ರಗಳಿಗೆ ಆದ್ಯತೆ ಕೊಡ್ತಾರೆ, ಯಾರ್ಯಾರ ಕಷ್ಟ ನೋವು ಕುಂದು ಕೊರತೆಗಳಿಗೆ ಈ ಸಲ ಈ ಬಜೆಟ್ನಲ್ಲಿ ಆಶಾದಾಯಕ ಅಂಶಗಳು ಸಿಗುತ್ತೆ, ಏನೇನು ಯೋಜನೆಗಳು ಸರ್ಕಾರ ಹೊಸದಾಗಿ ಈ ಬಾರಿ ಯಾವ್ಯಾವ ಅಭಿವೃದ್ಧಿಗಳನ್ನು ಈ ಬಾರಿ ನಡೆಸ್ತಾ ಇದೆ, ಎಲ್ಲ ಸಾಮಾನ್ಯವಾದಂಥ ನಿರೀಕ್ಷೆಗಳ ಜೊತೆಗೆ ಈಗ ನಾಳಿನ ಬಜೆಟ್ಗೆ ಜನ ಎದುರು ನೋಡ್ತಿದ್ದಾರೆ. ಒಂದು ಲೆಕ್ಕದಲ್ಲಿ ಅದಾದರೆ ಸಿದ್ದರಾಮಯ್ಯನವರ ಬಜೆಟ್ ಮಂಡನೆ ಇದು ದಾಖಲೆ. ಸಿದ್ದರಾಮಯ್ಯನವರು ಸತತವಾಗಿ ದಾಖಲೆಯ ಬಜೆಟನ್ನು ಮಂಡನೆ ಮಾಡ್ತಾ ಇರೋದ್ರಿಂದ ಅವ್ರ ಮೇಲೆ ಸಹಜವಾದಂಥ ನಿರೀಕ್ಷೆ ಇದೆ. ಮತ್ತು ಗ್ಯಾರಂಟಿ ಯೋಜನೆಗಳ ನಿರ್ವಹಣೆ ಹೇಗೆ ಅನ್ನೋದು ಕೂಡ ಈ ಬಜೆಟ್ನಲ್ಲಿ ಯಾವ ರೀತಿ ಆಗುತ್ತೆ ಅನ್ನೋದನ್ನು ಕೂಡ ಲೆಕ್ಕ ತಜ್ಞರು ಒಂದು ಸ್ವಲ್ಪ ಕುತೂಹಲದಿಂದ ನೋಡ್ತಿದ್ದಾರೆ. ಮತ್ತು ಇತ್ತೀಚೆಗೆ ಆಗಿರುವಂತಹ ಕೇಂದ್ರ ಬಜೆಟ್ನ ನಂತರ ರಾಜ್ಯ ಸರ್ಕಾರ ಜನರಿಗೆ ಏನು ಕೊಡುತ್ತೆ, ಯಾವ ರೀತಿಯಲ್ಲಿ ರಾಜ್ಯ ಸರ್ಕಾರ ಈ ಬಜೆಟನ್ನು ಜನ ಸ್ನೇಹಿಯಾಗಿ ಇಟ್ಕೊಳ್ಳುತ್ತೆ ಅನ್ನೋದನ್ನು ನಾಳೆವರೆಗೆ ಕಾದು ನೋಡಬೇಕು. ಬೆಳಿಗ್ಗೆ 11 ಗಂಟೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬಜೆಟನ್ನು ಮಂಡನೆ ಮಾಡ್ತಾರೆ. ಆದರೆ ಒಂದಿಷ್ಟು ನಿರೀಕ್ಷೆಗಳಿವೆ, ಬೇರೆ ಬೇರೆ ಜಿಲ್ಲಾವಾರು, ಬೇರೆ ಬೇರೆ ತಾಲೂಕುವಾರು, ಬೇರೆ ಬೇರೆ ನಿರೀಕ್ಷೆಗಳು ಅಭಿವೃದ್ಧಿ ವಿಚಾರಗಳಲ್ಲಿ, ಪ್ರವಾಸೋದ್ಯಮದ ವಿಚಾರದಲ್ಲಿ, ಕುಡಿಯೋ ನೀರಿನ ವಿಚಾರದಲ್ಲಿ, ಎಲ್ಲ ವಿಚಾರದಲ್ಲಿ ನ್ಯಾಯ ಸಿಗಬೇಕು ಅನ್ನುವಂಥ ನಿರೀಕ್ಷೆಯಲ್ಲಿದ್ದಾರೆ. ಭಾಳ ದೊಡ್ಡದಾಗಿ ರೈತಾಪಿ ವರ್ಗ ತಮಗೇನು ಸಿಗುತ್ತೆ ಅನ್ನುವ ನಿರೀಕ್ಷೆಯಲ್ಲಿದೆ. ಯಾರ್ಯಾರ ನಿರೀಕ್ಷೆಗೆ ಹಾಲು, ಯಾರ್ಯಾರ ನಿರೀಕ್ಷೆಗೆ ನೀರು ಅನ್ನೋದನ್ನು ನಾವು ನಾಳೆ ಕಾದು ನೋಡಬೇಕು. ರೂಪೇಶ್ ಈ ಬಗ್ಗೆ ಮಾಹಿತಿ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರೂಪೇಶ್, ನಾಳೆ ಬಹುತೇಕ ಕರ್ನಾಟಕದ ಜನ ನಿರೀಕ್ಷೆಯನ್ನು ಕಾಯುವಂಥ ದಿನ ಬೆಳಿಗ್ಗೆ 11 ಗಂಟೆಗೆ ಬರುತ್ತೆ. ಏನೇನು ನಿರೀಕ್ಷೆಗಳು ಕರ್ನಾಟಕದಲ್ಲಿದೆ, ಯಾವ್ಯಾವ ರೀತಿಯಲ್ಲಿ ಈ ಬಜೆಟ್ ಲೆಕ್ಕಾಚಾರ ಮಂಡನೆ ಆಗುವ ಸಾಧ್ಯತೆ ಇದೆ? ಪ್ರಣೋತ್, ಈ ಬಾರಿ ಬಜೆಟ್ ಇದೆ. ಬಜೆಟ್ ಸಾಕಷ್ಟು ನಿರೀಕ್ಷೆಯನ್ನು ಮೂಡಿಸ್ತಾ ಇದೆ. ಸಾಕಷ್ಟು ನಿರೀಕ್ಷೆಗಳು ಸಿಎಂ ಸಿದ್ದರಾಮಯ್ಯ ಮೇಲಿದೆ. ಕಾರಣ ಎಷ್ಟೇ ಗ್ಯಾರಂಟಿಯನ್ನು ಕೊಡಲಾಗ್ತಾ ಇದೆ. ಇದರ ನಡುವೆ ಅಭಿವೃದ್ಧಿಗೆ ಸಾಕಷ್ಟು ಹಣಗಳು ಸಿಗ್ತಾ ಇಲ್ಲ. ಒಟ್ಟು 54,000 ಕೋಟಿಯನ್ನ ಗ್ಯಾರಂಟಿಗೋಸ್ಕರ 54,000 ಕೋಟಿ ಗ್ಯಾರಂಟಿಗೋಸ್ಕರವೇ ವಿನಿಯೋಗಿಸ್ತಾ ಇರಬೇಕಾದ್ರೆ ಇಲ್ಲಿ ಒಟ್ಟಾರೆಯಾಗಿ ಕಳೆದ ಬಾರಿ 3 ಲಕ್ಷ ಕೋಟಿ ಇತ್ತು, 3,71,000 ಕೋಟಿ ಅಷ್ಟು ಇತ್ತು. ಹೀಗಾಗಿ ಈ ಬಾರಿ ಅದನ್ನು 4 ಲಕ್ಷ 10-20 ಸಾವಿರ ಕೋಟಿ ಹೆಚ್ಚಳ ಮಾಡಬಹುದು ಅಂತ ನಿರೀಕ್ಷೆಗಳಿದೆ. ಯಾಕಂದ್ರೆ ತೆರಿಗೆ ಸಂಗ್ರಹ ಅಷ್ಟು ಪ್ರಮಾಣದಲ್ಲಾಗಿದೆ. ಈ ಬಾರಿ 4,10-20 ಸಾವಿರ ಕೋಟಿ ಹೆಚ್ಚು ಮಾಡಿದ್ರು ಕೂಡ ಇಲ್ಲಿ ಸಮಸ್ಯೆ ಆಗ್ತಾ ಇರತಕ್ಕಂಥದ್ದು ಗ್ಯಾರಂಟಿ ಹಣ ಹೊಂದಿಸಬೇಕಲ್ಲ, ಇದು ಸಮಸ್ಯೆಗಳಾಗ್ತಾ ಇದೆ. ಯಾಕಂದ್ರೆ ಒಂದು ಕಡೆ ಒತ್ತಡ SCPTS ಹಣವನ್ನ ಈ ಒಂದು ಗ್ಯಾರಂಟಿಗೋಸ್ಕರ ಬಳಸಬಾರದು ಅಂತ ಹೇಳಿ, ಹೀಗಾಗಿ ಗ್ಯಾರಂಟಿಗೋಸ್ಕರ SCPTS ಹಣವನ್ನು ಬಳಸಿಲ್ಲ ಅಂತ ಹೇಳಿದ್ರೆ ಸರ್ಕಾರಕ್ಕೆ ಮತ್ತಷ್ಟು ಒತ್ತಡ. ಕಾರಣ ಇಷ್ಟೇ, ಇಲ್ಲಿ ಅಭಿವೃದ್ಧಿಗೋಸ್ಕರ ಹಣ ಕೊಡಬೇಕಾಗುತ್ತೆ, ಕ್ಷೇತ್ರವಾರು ಅನುದಾನ ಕೊಡಿ ಅಂತ ಈಗಾಗಲೇ ಬೇಡಿಕೆ ಇಟ್ಟಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಪ್ರತಿ ಬಾರಿ ಶಾಸಕಾಂಗ ಸಭೆ ಆದಾಗ ಅಥವಾ ಒತ್ತಡ ಹೆಚ್ಚಾದಾಗ ಹೇಳ್ತಾ ಇದ್ರು, ನಾನು 4,000-5,000 ಕೋಟಿ ರಸ್ತೆ ಅಭಿವೃದ್ಧಿ ಬೇರೆ ಬೇರೆ ಎಮರ್ಜೆನ್ಸಿ ಫಂಡ್ ಅಂತ ಇರುತ್ತೆ, ಅದಕ್ಕೋಸ್ಕರ ಕೊಡ್ತೇನೆ. ಅದೇ ರೀತಿಯಾಗಿ ಬೇರೆ ಬೇರೆ SCPTS ಬೇರೆ ಬೇರೆಕ್ಕೂ ಹಣ ಕೊಡ್ತೇನೆ ಅಂತ ಹೇಳಿ ಸಿಎಂ ಅವರು ಘೋಷಣೆಯನ್ನ ಮಾಡಿದ್ರು. ಹೀಗಾಗಿ ಅದಕ್ಕೆಲ್ಲದೂ ಕೂಡ ಹಣ ಕೊಡಬೇಕಾಗುತ್ತೆ. ಅದೇ ರೀತಿಯಾಗಿ ರೈತರ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಒಂದಿಷ್ಟು ಕಲ್ಯಾಣ ಯೋಜನೆಗಳನ್ನು ಕೊಡಬೇಕಾಗುತ್ತೆ, ಕಾರ್ಮಿಕರ ಕಲ್ಯಾಣವನ್ನು ಮಾಡಬೇಕಾಗುತ್ತೆ. ಅದಾದ ಬಳಿಕವಾಗಿ ಇಲ್ಲಿ ರೈತರ ಕಲ್ಯಾಣ, ಕಾರ್ಮಿಕ ಕಲ್ಯಾಣ ಆದ್ಮೇಲೆ ನೀರಾವರಿ ಯೋಜನೆಗೆ ಕೂಡ ಹಣ ಕೊಡಬೇಕಾಗುತ್ತೆ. ಕೃಷ್ಣಕ್ಕೆ ಮೇಲ್ದಂಡೆ ಸೇರಿ, ಮೇಕೆದಾಟು ಸೇರಿ ಹಲವಾರು ಯೋಜನೆಗೆ ಸಂಬಂಧಪಟ್ಟಂತ ನೀರಾವರಿ ಯೋಜನೆಗಳನ್ನು ಪೂರ್ಣಗೊಳಿಸಿ ಅಂತ ಹೇಳಿ ಒಂದಿಷ್ಟು ಆಗ್ರಹಗಳು ಹೆಚ್ಚಾಗ್ತಾ ಇದೆ. ಅದೇ ರೀತಿಯಾಗಿ ಬೆಂಗಳೂರು ಟ್ರಾಫಿಕ್ ಸಮಸ್ಯೆ, ಅದನ್ನು ಸಾಲ್ವ್ ಮಾಡಬೇಕಾದ್ರೆ ಟನಲ್ ರಸ್ತೆ ಇರ್ಬೋದು, ಮೆಟ್ರೋ ಮುಂದಿನ ಹಂತಗಳಿರ್ಬೋದು, ಇದೆಲ್ಲದೂ ಕೂಡ ಹಣ ಕೊಡಬೇಕಾಗುತ್ತೆ. ಸಿಎಂ ಸಿದ್ದರಾಮಯ್ಯ ಸ್ಯಾಂಕ್ಷನ್ ಇರ್ತಕ್ಕಂಥದ್ದು ಇಲ್ಲಿ ಹಣವನ್ನು ಸರಿಯಾಗಿ ವಿಭಜಿಸಿ ಕೊಡಬೇಕಾಗುತ್ತೆ. ಕಾಂಗ್ರೆಸ್ ಮಾತ್ರ ಅಲ್ಲ, ಬಿಜೆಪಿ JDS ಕೂಡ ಹಣ ಕೊಡಬೇಕಾಗುತ್ತೆ. ಕ್ಷೇತ್ರವಾರು ಅನುದಾನವನ್ನ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಪಕ್ಷದಲ್ಲಿ ಮತ್ತಷ್ಟು ಅಸಮಾಧಾನ ಹೆಚ್ಚಾಗಬಹುದು. ಈವಾಗಲೇ 5-6 ಜನ ಶಾಸಕರು ಪಕ್ಷದ ವಿರುದ್ಧ ಅಸಮಾಧಾನ ಹೊರಹಾಕಿದ್ದಾರೆ. ಈ ಅಸಮಾಧಾನ ಅನುದಾನ ಸಿಗದೇ ಇದ್ರೆ ಬಂಡಾಯ ಎದುರು ಏನು ಮಾಡೋ ಚಿಂತೆಗಳು ಸಿಎಂ ಸಿದ್ದರಾಮಯ್ಯ ಕಾಡ್ತಾ ಇದೆ. ಹೀಗಾಗಿ ನಾಳೆ 11 ಗಂಟೆಗೆ ಬಜೆಟ್ ಮಂಡನೆ ಮಾಡ್ತಾರೆ. ಈ ಬಜೆಟ್ ಹೇಗಿರುತ್ತೆ ಅನ್ನೋದು ನೋಡಬೇಕಾಗುತ್ತೆ. ಪ್ರಣೋತ್, ಥ್ಯಾಂಕ್ ಯು ರೂಪೇಶ್ ಮಾಹಿತಿಗೆ.